ಇಲ್ಕಲ್ ನಗರದಲ್ಲಿ ಸ್ವಯಂ ಜನಗಣತಿ ಜಾಗೃತಿ ಅಭಿಯಾನಕ್ಕೆ ಸಂಬಂಧಿಸಿದಂತೆ ಇಂದು ಮಹತ್ವದ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಹಾಗೂ ಪೌರಾಧಿಕಾರಿಗಳು ಭಾಗವಹಿಸಿ ಜನರಲ್ಲಿ ಜಾಗೃತಿ ಮೂಡಿಸುವ ಸಂದೇಶವನ್ನು ನೀಡಿದರು. ತಹಶೀಲ್ದಾರ್ ಅವರು ಮಾತನಾಡುತ್ತಾ ಸ್ವಯಂ ಜನಗಣತಿ ಪ್ರಕ್ರಿಯೆ ಮಹತ್ವವನ್ನು ವಿವರಿಸಿದರು. ಪ್ರತಿಯೊಬ್ಬ ನಾಗರಿಕರು ತಮ್ಮ ಮಾಹಿತಿಯನ್ನು ಸರಿಯಾಗಿ ಮತ್ತು ನಿಖರವಾಗಿ ನೀಡುವುದು ಅತ್ಯಂತ ಮುಖ್ಯ ಎಂದು ಅವರು ಹೇಳಿದರು. 1ನೇ ತಾರೀಕಿನಿಂದ ಸ್ವಯಂ ಗಣತಿ ಕಾರ್ಯ ಪ್ರಾರಂಭವಾಗಿದೆ. ಇಲ್ಕಲ್ ತಾಲೂಕಿನಲ್ಲಿ ಸಾಕಷ್ಟು ಜನ ಸ್ವಯಂ ಗಣತಿಯನ್ನ ಮಾಡಿಕೊಂಡಿದ್ದಾರೆ. ಇವತ್ತು ಒಂದು ದಿನ ನಾವು ಇಲ್ಕಲ್ ನಗರದಲ್ಲಿ ಸ್ವಯಂ ಗಣತಿ ಇದರ ಅವೇರ್ನೆಸ್ಗೋಸ್ಕರ ಒಂದು ಬೈಕ್ ಜಾಥಾವನ್ನು ಆರ್ಗನೈಸ್ ಮಾಡಿದ್ದೀವಿ. ಸಾಕಷ್ಟು ಜನ ಬಂದಿದ್ದಾರೆ. ಕೊನೆಯ 3 ದಿನಗಳು ಉಳಿದಿದ್ದಾವೆ ಸ್ವಯಂ ಗಣತಿಯನ್ನು ಮಾಡಲಿಕ್ಕೆ. ಇವತ್ತು, ನಾಳೆ ಮತ್ತು ನಾಡ್ದು 15ನೇ ತಾರೀಕುವರೆಗೂ ಕೊನೆಯ ದಿನಾಂಕ ಇದೆ. ಸೊ ಎಲ್ಲ ಇಲ್ಕಲ್ ತಾಲೂಕಿನ ಎಲ್ಲ ಸಾರ್ವಜನಿಕರು ಈ ಒಂದು ಸ್ವಯಂ ಗಣತಿಯನ್ನ ಮಾಡ್ಕೊಳ್ರಿ. ಯಾಕಂದ್ರೆ ಅಲ್ಲಿ ಕೆಲವು ಪ್ರಶ್ನೆಗಳನ್ನ ಮಾತ್ರ ಕೇಳ್ತಾರೆ. ಆಮೇಲೆ ನೀವು ಖುದ್ದಾಗಿ ಗಣತಿಯನ್ನ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಎನ್ಯುಮರೇಷನ್ ಆಗುತ್ತೆ. ಅಲ್ಲಿ 16ನೇ ತಾರೀಕಿನಿಂದ ಮನೆ ಭೇಟಿ ನೀಡುವಾಗ ನೀವೇನೊಂದು ID ಜನರೇಟ್ ಮಾಡ್ಕೊಂಡಿರ್ತೀರಿ. ಆ ಐಡಿಯನ್ನ ನಮ್ಮ ಗಣತಿದಾರರಿಗೆ ತೋರಿಸಿದ್ರೆ ನಮ್ಮ ಗಣತಿ ಕಾರ್ಯ ಪೂರ್ಣಗೊಳ್ಳುತ್ತದೆ. ಸೊ ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಸ್ವಯಂ ಗಣತಿಯನ್ನು ಮಾಡಿಕೊಡ್ರಿ ಅಂತ ತಮ್ಮೆಲ್ಲರಿಗೂ ನಾನು ವಿನಂತಿ ಮಾಡ್ಕೊಳ್ತೀನಿ. ಪೌರಾಧಿಕಾರಿಗಳು ತಮ್ಮ ಮಾತಿನಲ್ಲಿ ಜನರು ಯಾವುದೇ ಭಯ ಮತ್ತು ಸಂಶಯವಿಲ್ಲದೆ ಸ್ವಯಂ ಜನಗಣತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು. ರಾಷ್ಟ್ರೀಯ ಜನಗಣತಿ ಪ್ರಯುಕ್ತ ಈ ಬಾರಿ ಮೊದಲನೇ ಬಾರಿಗೆ ಸ್ವಯಂ ಗಣತಿ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಾರ. ಯಾಕಂದ್ರೆ ಈ ಸಲ ನಾವೇನು ಗಣತಿ ಮಾಡ್ತೀವಿ ಇದು ಡಿಜಿಟಲ್ ಗಣತಿ ಇರೋದ್ರಿಂದ ಇಲ್ಲೊಂದು ಸ್ವಯಂ ಗಣತಿ ಅಂತ ಒಂದು ಅವಕಾಶ ಕೊಟ್ಟಾರ. ಈಗಾಗಲೇ ನಮ್ಮ ನಮ್ಮ ಇಲ್ಕಲ್ಲದ ಸಾರ್ವಜನಿಕರು ಮತ್ತು ಇಲ್ಕಲ್ ತಾಲೂಕಿನ ಸಾರ್ವಜನಿಕರು ಸಾಕಷ್ಟು ಪ್ರಮಾಣದಲ್ಲಿ ಈಗಾಗಲೇ ತಾವು ಸ್ವಯಂ ಗಣತಿಯನ್ನು ಮಾಡ್ಕೊಂಡಿದ್ದೀರಿ. ಆದಾಗ್ಯೂ ಕೂಡ ಇನ್ನೊಂದಿಷ್ಟು ಜನ ಬಾಕಿ ಅದಾವೆ. ಅವರಿಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಮ್ಮ ಮನೆ ತಹಶೀಲ್ದಾರ್ ಸಾಹೇಬರ ಅಧ್ಯಕ್ಷತೆಯಲ್ಲಿ ಒಂದು ನಾವು ಬೈಕ್ ರ್ಯಾಲಿ ಮೂಲಕ ಅವ್ರಿಗೆ ಜಾಗೃತಿ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ವಿ. ಅದಕ್ಕೆ ನಾವು ಈ ವೇದಿಕೆ ಮೂಲಕ ತಮ್ಮ ಎಲ್ಲ ಇಲ್ಕಲ್ ತಾಲೂಕಿನ ಮತ್ತು ಇಲ್ಕಲ್ ನಗರದ ಸಾರ್ವಜನಿಕರಿಗೆ ಒಂದು ಏನು ವಿನಂತಿ ಮಾಡ್ಕೊಳ್ತೀನಿ ಅಂತಂದರೆ, ಈ ಅವಕಾಶ ಕೇವಲ 3 ದಿವಸಗಳು ಮಾತ್ರ ಇರುವುದರಿಂದ ಈ ಅವಕಾಶವನ್ನು ತಾವು ಸದುಪಡಿಸಿಕೊಂಡು ಈ 3 ದಿನಗಳಲ್ಲಿ ತಾವು ಸ್ವಯಂ ಗಣತಿಯನ್ನು ಮಾಡಿಕೊಂಡು ಮುಂದಿನ ದಿನಮಾನಗಳಲ್ಲಿ ಅಂದರೆ 16 ತಾರೀಕಿನ ನಂತರ ನಮ್ಮ ಏನು ಎನ್ಯುಮರೇಟರ್ಸ್ ತಮ್ಮ ಮನೆ ಬಾಗಿಲಿಗೆ ಬರ್ತಾರ ಅವಾಗ ಆ ಯುನಿಕ್ ಕೋಡ್ ಏನು ಜನರೇಟ್ ಆಗಿರ್ಬೇಕು ಅದನ್ನು ಕೊಟ್ಟರೆ ಅಂತಂದರೆ ಗಣತಿ ಕಾರ್ಯವನ್ನು ನಾವು ಮಾಡಬಹುದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಪ್ರತಿಯೊಂದು ಮನೆಯ ಮಾಲೀಕರಿಗೆ ನಾನು ಈ ವೇದಿಕೆ ಮೂಲಕ ವಿನಂತಿ ಏನು ಮಾಡ್ಕೊಳ್ತೀನಿ ಅಂತಂದರೆ ಈ 3 ದಿವಸದ ಕಡ್ಡಾಯವಾಗಿ ತಾವು ಉಪಯೋಗ ಪಡ್ಕೋಬೇಕು ಅಂತೇಳಿ ನಾನು